ಅಶ್ವಿನಿ ನಕ್ಷತ್ರ ಈ ಸೀರಿಯಲ್ ಅನ್ನ ಯಾರಾದರೂ ಮರೆಯೋದಕ್ಕೆ ಸಾಧ್ಯನಾ ಹೇಳಿ. ಮಯೂರಿ ಈ ಸೀರಿಯಲ್ ಮುಖಾಂತರವಾಗಿಯೇ ಇಂಡಸ್ಟ್ರಿಗೆ ಎಂಟರ್ ಆದವರು. ಹೌದು, ಮಯೂರಿ ಮೊದಲು ಆರ್ಜೆ ಆಗಿದ್ದವರು. ಆದರೆ ಅದೇ ಮಯೂರಿ ಅಶ್ವಿನಿ ನಕ್ಷತ್ರ ಸೀರಿಯಲ್ ಮುಖಾಂತರವಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಜನರ ಮನಸ್ಸನ್ನು ಗೆಲ್ತಾರೆ. ಆ ಸೀರಿಯಲ್ ತುಂಬ ವರ್ಷಗಳ ಕಾಲ ಪ್ರಸಾರ ಆಗತ್ತೆ. ಆ ಸೀರಿಯಲನ್ನು ನೋಡ್ತಾ ಇದ್ದವರು ಎಲ್ಲರೂ ಕೂಡ JK ಮತ್ತು ಅಶ್ವಿನಿ ಇಬ್ಬರನ್ನ ಎಂದಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಸೂಪರ್ ಸ್ಟಾರ್ JK ಮತ್ತು ಅಶ್ವಿನಿ ಕಾಂಬಿನೇಷನ್ ಕೂಡ ಅಷ್ಟೇ ಹಿಟ್ ಆಗಿತ್ತು. ಇದೇ ಅಶ್ವಿನಿ ನಕ್ಷತ್ರದ ಮುಖಾಂತರವಾಗಿಯೇ ಮಯೂರಿ ಇಂಡಸ್ಟ್ರಿಯಲ್ಲಿ ಹೆಸರನ್ನು ಮಾಡ್ತಾರೆ. ಕೇವಲ ಸೀರಿಯಲ್ ಮಾತ್ರ ಅಲ್ಲ, ಸಿನಿಮಾ ರಂಗದಲ್ಲೂ ಕೂಡ ತಮ್ಮದೇ ರೀತಿಯಾದಂಥ ಛಾಪನ್ನು ಮೂಡಿಸ್ತಾರೆ. ಅದಾದ ನಂತರ ಅಶ್ವಿನಿ ಅವರಿಗೆ ಒಂದೊಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮಯೂರಿ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಅಶ್ವಿನಿ ಅಂತಲೇ ಕರೆಯೋದಕ್ಕೆ ಶುರು ಮಾಡ್ತಾರೆ. ಏನು JK ಕೂಡ ಹಾಗೆಯೇ ಫೇಮಸ್ ಆಗಿಬಿಡ್ತಾರೆ. ಇಂಥ ಅದ್ಭುತವಾದಂಥ ಸೀರಿಯಲ್ಗಳನ್ನು ಕೊಟ್ಟಂಥ ಕಲರ್ಸ್ ಆಗಿರ್ಬೋದು, ATV ಆಗಿರ್ಬೋದು, ಈಗ ಅನೇಕ ರೀತಿಯಾದಂಥ ಸೀರಿಯಲ್ಗಳನ್ನು ಎಲ್ರಿಗೂ ಪರಿಚಯಿಸ್ತಾ ಇದೆ. ಹೊಸ ಹೊಸ ಕಲಾವಿದರನ್ನು ಪರಿಚಯಿಸ್ತಾ ಇದೆ. ಈಗ ಮೊದಲು ಬಂದಂಥ ಸೀರಿಯಲ್ನಿಂದಲೇ ಫೇಮಸ್ ಆದಂಥ ಮಯೂರಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಹೌದು, ಇದು ಮಯೂರಿ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸನ್ನು ಕೊಡ್ತಾ ಇದೆ. ಮಯೂರಿ ಅಶ್ವಿನಿ ನಕ್ಷತ್ರ ಆದ ಮೇಲೆ ಸಿನಿಮಾ ರಂಗದ ಕಡೆಗೆ ಒಲವನ್ನು ತೋರಿಸ್ತಾರೆ. ಅವರು ಒಂದು 3-4 ಸಿನಿಮಾಗಳಲ್ಲೂ ಕೂಡ ನಟಿಸ್ತಾರೆ. ಕೆಲವೊಂದಷ್ಟು ಸಿನಿಮಾಗಳು ಕೂಡ ಹಿಟ್ ಆಗಿದ್ದು ಇದೆ. ಯಶಸ್ಸಿನ ಉತ್ತುಂಗದಲ್ಲೇ ಇದ್ದಂಥ ಮಯೂರಿ ಅವರು ಫ್ಯಾಮಿಲಿ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಹು ವರ್ಷಗಳ ಕಾಲ ಪ್ರೀತಿಸಿದಂಥ ಹುಡುಗನನ್ನಿಗೆ ಮದುವೆ ಆಗ್ತಾರೆ. ಮನೆಯ ಒಪ್ಪಿಗೆಯನ್ನು ಪಡೆದುಕೊಂಡೇ ಮದುವೆ ಆಗ್ತಾರೆ. ಅದಾದ ನಂತರ ಸಿನಿಮಾ, ಸೀರಿಯಲ್ ಇದೆಲ್ಲವನ್ನು ಬಿಟ್ಟು ಮಗು ಅಂತ ಪ್ರೆಗ್ನೆಂಟ್ ಕೂಡ ಆಗ್ತಾರೆ. ಸುಂದರವಾದಂಥ ಫ್ಯಾಮಿಲಿ ಅವರದ್ದು, ಗಂಡ ಹೆಂಡತಿ ಮತ್ತು ಮುದ್ದಾದ ಒಂದು ಗಂಡು ಮಗು. ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಯಶಸ್ಸನ್ನು ಕಂಡಂಥ ಮಯೂರಿಗೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದ್ದಾರೆ. ಹೀಗಿರುವಾಗ ಮಯೂರಿ ಯಾವಾಗ ಕಂಬ್ಯಾಕ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದವರಿಗೆ ಇದು ಗುಡ್ ನ್ಯೂಸ್. ಮಯೂರಿ ಇದೀಗ ಕಲರ್ಸ್ ಕನ್ನಡದ ಮುಖಾಂತರವಾಗಿ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಹೌದು, ಮಯೂರಿ ಅವರ ಹೊಸ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಬರುವುದಕ್ಕೆ ಶುರುವಾಗಿದೆ. ಈಗಾಗಲೇ ಇದರ ಪ್ರೋಮೋ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ನನ್ನ ದೇವರು ಅನ್ನುವಂಥದ್ದು ಈ ಸೀರಿಯಲ್ನ ಹೆಸರು ಅನ್ನೋದು ಗೊತ್ತಾಗ್ತಾ ಇದೆ. ಅಶ್ವಿನಿ ಅವರು ಮತ್ತೆ ಕಿರುತೆರೆಯಲ್ಲಿ ಮೋಡಿ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಈ ಪ್ರೋಮೋದಲ್ಲಿ ಮಯೂರಿ ಮೊದಲು ಹೇಗಿದ್ರು ಹಾಗೆ ಅನ್ನಿಸ್ತಾರೆ. ಮದುವೆ ಆಗಿದೆ, ಮಗು ಇದೆ, ಇದ್ಯಾವುದು ಕೂಡ ಅನಿಸೋದಿಲ್ಲ. ಮೊದಲು ಹೇಗೆ ಚಿಕ್ಕ ಹುಡುಗಿ ಥರ ತುಂಬ ಇನ್ನೋಸೆಂಟಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ರು, ಈಗಲೂ ಕೂಡ ಅದೇ ರೀತಿಯಾದಂಥ ಹಾವಭಾವ ಇದೆ. ಇನ್ನು ನನ್ನ ದೇವರು ಜುಲೈ 8ರಿಂದ ಪ್ರಸಾರ ಆಗತ್ತೆ. ಹಾಗಿದ್ರೆ ನನ್ನ ದೇವರು ಸೀರಿಯಲ್ ಪ್ರಸಾರ ಆಗಬೇಕು ಅಂತಂದರೆ ಒಂದು ಸ್ಲಾಟ್ ಖಾಲಿ ಆಗಬೇಕು. ಅಂದರೆ ಒಂದು ಸೀರಿಯಲ್ ಮುಕ್ತಾಯ ಆಗಬೇಕು. ಯಾವ ಸೀರಿಯಲನ್ನು ಮುಗಿಸ್ತಾರೆ? ಮಯೂರಿ ಕಮ್ ಬ್ಯಾಕಿಗೆ ಯಾವ ಹೀರೋ ಹೀರೋಯಿನ್ ಮನೆಗೆ ಸೇರಬೇಕು ಅನ್ನೋದು ಈಗಿರುವಂಥ ಪ್ರಶ್ನೆ. ಇನ್ನು ಕಲರ್ಸ್ ಕನ್ನಡದಲ್ಲಿ ನಾವು ನೋಡೋದಾದರೆ ಬಹಳ ವರ್ಷಗಳಿಂದ ಪ್ರಸಾರವಾಗ್ತಿರುವಂಥ ಸೀರಿಯಲ್ಗಳೇ ಇದೆ. ಎಲ್ಲವೂ ಕೂಡ ಒಂದು ಲೆಕ್ಕದಲ್ಲಿ ಮುಗಿಯುವ ಹಂತಕ್ಕೆ ಬಂದು ತಲುಪ್ತಾ ಇದೆ. ಸ್ಟೋರಿಗಳು ಎಂಡಾಗುವ ಹಂತಕ್ಕೆ ತಲುಪ್ತಾ ಇದೆ. ಹಾಗಾಗಿ ಯಾವುದು ಮುಗಿಯುತ್ತೆ ಆ ಪ್ಲೇಸಿಗೆ ನನ್ನ ದೇವರು ಸೀರಿಯಲ್ ಬರೋದಕ್ಕೆ ಶುರು ಆಗುತ್ತೆ. ರಾಮಾಚಾರಿ ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರುವಂಥ ಟಾಪ್ 1 ಸೀರಿಯಲ್ ಆಗಿದೆ ಮತ್ತು ಇದರ ಕತೆ ಕೂಡ ಆಲ್ಮೋಸ್ಟ್ ಮುಕ್ತಾಯ ಆಗೋ ಹಂತಕ್ಕೆ ಬಂದಿದೆ. ಸೊ ಹಾಗಾಗಿ ರಾಮಾಚಾರಿನ ಮುಗಿಸ್ತಾರಾ ಅಥವಾ ಭಾಗ್ಯಲಕ್ಷ್ಮಿ ಸ್ವಲ್ಪ TRPಯಲ್ಲಿ ಹಿಂದೆ ಬಿದ್ದಿದೆ. ಕತೆ ಅದ್ಭುತವಾಗಿದೆ, ಅಭಿನಯ ಕೂಡ ಅದ್ಭುತವಾಗಿದೆ. ಪ್ರತಿಯೊಬ್ಬ ಹೆಣ್ಣು ಮಗಳು ನೋಡಲೇಬೇಕಾದಂಥ ಸೀರಿಯಲ್. ಸೊಸೆ ಮತ್ತು ಅತ್ತೆಯ ಬಾಂಧವ್ಯ ಹೇಗಿರುತ್ತೆ ಅಂತ ಹೇಳುವಂಥ ಸೀರಿಯಲ್. ಆದರೆ TRP ಲೆಕ್ಕಾಚಾರಕ್ಕೆ ನಾವು ನೋಡೋದಾದರೆ ರಾಮಾಚಾರಿಗಿಂತ ಅಥವಾ ಬೇರೆ ಬೇರೆ ಸೀರಿಯಲ್ಗಿಂತ ಕಡಿಮೆನೇ ಇದೆ. ಮತ್ತು ಇಲ್ಲೂ ಕೂಡ ಒಂದು ಕಡೆಯಲ್ಲಿ ಕತೆ ಅಂತ್ಯವಾಗ್ತಾ ಬರ್ತಾ ಇದೆ. ಭಾಗ್ಯಂಗೂ ಕೆಲಸ ಸಿಕ್ಕಿದೆ, ತಾಂಡವ್ ಮದುವೆ ಆಗೋದು ಕಷ್ಟ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಸೀರಿಯಲ್ನ ಮುಗಿಸಿ ಇಲ್ಲಿ ನನ್ನ ದೇವರು ಸೀರಿಯಲನ್ನು ಪ್ರಸಾರ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಇನ್ನೊಂದು ಕಡೆ ಲಕ್ಷ್ಮೀ ಭಾರಮ್ಮ ಕೂಡ ಆಲ್ಮೋಸ್ಟ್ ಕತೆ ಮುಕ್ತಾಯ ಹಂತಕ್ಕೆ ಬಂದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗಾಗಲೇ ಕೀರ್ತಿ ಮತ್ತು ಲಕ್ಷ್ಮಿ ಒಂದಾಗಿದ್ದಾರೆ. ವೈಷ್ಣವ್ ಬಾಳಲ್ಲಿ ಬಿರುಗಾಳಿ ಎದ್ದಿದೆ. ಇನ್ನೊಂದು ಕಡೆಯಲ್ಲಿ ಕೀರ್ತಿ ಪಣ ತೊಟ್ಟಿದ್ದಾಳೆ. ಅತ್ತೆಯ ಮುಖವಾಡವನ್ನು ಕಳಿಸಬೇಕು, ವೈಷ್ಣವ್ ಮುಂದೆ ಎಲ್ಲವೂ ಗೊತ್ತಾಗಬೇಕು ಅಂತ. ಲಕ್ಷ್ಮಿ ಆರೋಗ್ಯ ಏರುಪೇರಾಗಿದೆ. ಸೊ ಇದು ಕೂಡ ಕತೆ ಮುಗಿತಾ ಬಂದಿದೆ. TRPಯಲ್ಲಿ 2ನೇ ಸ್ಥಾನವನ್ನು ಕಲರ್ಸ್ ಕನ್ನಡದಲ್ಲಿ ಪಡ್ಕೊಂಡಿದ್ರು ಕೂಡ ಆಲ್ಮೋಸ್ಟ್ ಎಲ್ಲ ಸೀರಿಯಲ್ ಅಂತ ಬಂದಾಗ 8-9ನೇ ಸ್ಥಾನವನ್ನು, ಅಂದರೆ ಜಿ ಮತ್ತು ಕಲರ್ಸ್ ಅಂತ ಬಂದಾಗ 8 ಮತ್ತು 9ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾಗಿ
ಈ ಸೀರಿಯಲನ್ನು ಮುಗಿಸ್ತಾರಾ ಅನ್ನೋದು ಪ್ರಶ್ನೆ. ಇದೆಲ್ಲದರ ನಡುವೆ ಕೆಂಡಸಂಪಿಗೆ ಬಹಳ ವರ್ಷಗಳಿಂದ ಪ್ರಸಾರವಾಗ್ತಿರುವಂಥ ಸೀರಿಯಲ್. ಕಥೆಗೇನು ವಾವ್ ಅನ್ನುವಷ್ಟರ ಮಟ್ಟಿಗೆ ಇಲ್ಲ. ಅದಲ್ಲದೆ ಹೀರೋಯಿನ್ ಕೂಡ 2 ಬಾರಿ ಬದಲಾವಣೆ ಆಗಿದ್ದಾರೆ. ಇದೆಲ್ಲದರ ನಡುವೆ ಕತೆ ಮುಗಿಯುವ ಹಂತಕ್ಕೆ ಬಂದಿದೆ. ಹಾಗಾಗಿ ಕೆಂಡಸಂಪಿಗೆ ಸೀರಿಯಲನ್ನು ಮುಗಿಸ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಆದರೆ ರಾಮಾಚಾರಿ, ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಭರಮ ಇದ್ಯಾವುದೇ ಸೀರಿಯಲನ್ನು ಸದ್ಯಕ್ಕೆ ಮುಗಿಸೋದಿಲ್ಲ. ಯಾಕಂದರೆ ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ TRP ಇರೋದು ಅಂತಂದರೆ ಅದೇ 3 ಧಾರಾವಾಹಿಗಳು. ಇನ್ನು ಕೆಂಡಸಂಪಿಗೆ ನೋಡೋದಾದರೆ TRP ಕಮ್ಮಿ ಇರೋದ್ರಿಂದ ಕೆಂಡಸಂಪಿಗೆ ಸೀರಿಯಲನ್ನೇ ಮುಗಿಸಲಾಗ್ತಾ ಇದೆ. ನನ್ನ ದೇವರು ಹೊಸ ಸೀರಿಯಲ್ಗೆ ಕೆಂಡಸಂಪಿಗೆ ಮುಗಿಸೋದ್ರ ಮುಖಾಂತರವಾಗಿ ಆ ಸ್ಲಾಟನ್ನು ಫ್ರೀ ಮಾಡಿ ಕೊಡಲಾಗ್ತಾ ಇದೆ. ಇನ್ನು ಮುಂದೆ ಜುಲೈ 8ರಿಂದ ಮಯೂರಿ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಹಿಂದಿನ ಪ್ರೀತಿ ನನಗೆ ಮತ್ತೊಮ್ಮೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಕತೆ ಚೆನ್ನಾಗಿದ್ದಂಗೆ ಕಾಣಿಸ್ತಾ ಇದೆ. ಪ್ರೋಮೋ ಕೂಡ ಚೆನ್ನಾಗಿದೆ. ಕೆಂಡಸಂಪಿಗೆ ಬದಲು ಮಯೂರಿ ಅವರು ಮತ್ತೆ ಮೂಡಿ ಮಾಡುವುದಕ್ಕೆ ತಯಾರಾಗ್ತಿದ್ದಾರೆ. ಈ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.